ಎಲ್ರಿಗೂ ನಮಸ್ಕಾರ. ಔರಾ ಕಿಚನ್ಗೆ ಸುಸ್ವಾಗತ. ಇವತ್ತು ನಾವು ಮಾಡಲು ಹೊರಟಿರುವಂತಹ ಹೊಸ ರೆಸಿಪಿ ಮಿಲ್ಕ್ ಬರ್ಫಿ. ಇದನ್ನು ಮಾಡಲು ಬೇಕಾಗಿರುವ ಸಾಮಗ್ರಿಗಳು: 2 ಕಪ್ ಹಾಲಿನ ಪುಡಿ, 1 ಕಪ್ ಸಕ್ಕರೆ, 2 ಟೇಬಲ್ ಸ್ಪೂನ್ ತುಪ್ಪ ಹಾಗೂ 1 ಕಪ್ ಹಾಲು. ಮೊದಲು ನಾವು ಒಂದು ಬಾಣಲೆಯಲ್ಲಿ 2 ಕಪ್ ಹಾಲಿನ ಪುಡಿಯನ್ನು ಸೇರಿಸ್ಕೋಬೇಕು. ಹಾಲಿನ ಪುಡಿ ಹಾಕುವಾಗ ನಾವು ಸ್ಟವ್ ಆನ್ ಮಾಡಿರಬಾರ್ದು. ಹಾಗೆ ಬರೀ ಬಾಣಲೆಯಲ್ಲಿ 2 ಕಪ್ಪು ಹಾಲಿನ ಪುಡಿನ ಸೇರಿಸ್ಕೋಬೇಕು. ಹಾಲಿನ ಪುಡಿ ಆದಮೇಲೆ ನಾವು ಮತ್ತೆ ಸಕ್ಕರೆಯನ್ನು ಹಾಕ್ಕೋಬೇಕಾಗತ್ತೆ. ಸಕ್ಕರೆ ಒಂದು ಬೌಲ್ ಫುಲ್ ಹಾಕಿದ್ಮೇಲೆ ನಾವು 2 ಸ್ಪೂನ್ ತುಪ್ಪನ ಹಾಕ್ಕೋಬೇಕಿದ್ದಕ್ಕೆ. 2 ಸ್ಪೂನ್ ತುಪ್ಪದ ನಂತರ ನಾವು ಇದಕ್ಕೆ ಹಾಲನ್ನು ಸೇರಿಸ್ಕೋಬೇಕು. ಹಾಲು ಒಂದು ಬೌಲ್ ಆದಮೇಲೆ ನಾವು ಇವಾಗ ಸ್ಟವ್ ಆನ್ ಮಾಡ್ಕೋಬೇಕು. ಈ 4 ಪದಾರ್ಥಗಳನ್ನು ಇವಾಗ ನಾವು ಚೆನ್ನಾಗಿ ಹುರ್ಕೋಬೇಕು. ಇದನ್ನು ನಾವು 1 ನಿಮಿಷನೂ ಬಿಡ್ದಂಗೆ ಹುರ್ಕೋಬೇಕು. ಯಾಕಂದರೆ ಹಾಲು ಮತ್ತು ಹಾಲಿನ ಪುಡಿ 2 ಗಂಟಾಗೋ ಸಾಧ್ಯತೆ ಇರುತ್ತೆ. ನಾವು ಚೆನ್ನಾಗಿ ಹುರಿಯೋದ್ರಿಂದ ಹದವಾಗಿ ನೀಟಾಗಿ ಮಿಲ್ಕ್ ಬರ್ಫಿ ಆಗೋದಕ್ಕೆ ಅವಕಾಶ ಇರುತ್ತೆ. ನೋಡಿ, ಈ ರೀತಿ ಪೇಸ್ಟ್ ಥರ ಆಗ್ತಾ ಹೋಗುತ್ತೆ. ನಾವು ಹುರಿತಾ ಚೆನ್ನಾಗಿ ಹೀಗೆ ಮಾಡ್ತಾ ಹೋಗಬೇಕು. ಆಮೇಲೆ ಈ ರೀತಿ ಒಂದು ಪಾಕವಾಗಿ ಅದು ಬಿಟ್ಕೊಳ್ಳುತ್ತೆ. ತಳ ಬಿಡ್ತಿದ್ದಂಗೆ ನಾವು ಇದನ್ನು ಒಂದು ತಟ್ಟೆಗೆ, ತುಪ್ಪ ಸವರಿದ ತಟ್ಟೆಗೆ ಇದನ್ನು ವರ್ಗಾಯಿಸಬೇಕು. ಅದು ಬಿಸಿ ಇರುವಾಗಲೇ ನಾವು ಈ ರೀತಿ ಹಾಕ್ಕೋಬೇಕು. ಬಿಸಿ ಇರುವಾಗಲೇ ನಾವು ಇದಕ್ಕೆ ಯಾವ ಆಕಾರ ಬೇಕಿರೋ ಕೊಡ್ಬೋದು. ಹಾಗಾಗಿ ಇದನ್ನು ತಟ್ಟೆ ತುಂಬ ಈ ರೀತಿ ಹರಡ್ಕೋಬೇಕು. ಮೊದಲು ಹರಡಿದ ನಂತರ ಇದ್ರ ಮೇಲೆ ಟಾಪಿಂಗ್ಸ್ ಮಾಡ್ಬೋದು. ನಾವು ಏನು ಬೇಕಿದ್ರೂ, ಗೋಡಂಬಿ, ದ್ರಾಕ್ಷಿ, ಆ ಥರ ಯಾವ ಥರ ಡ್ರೈ ಫ್ರೂಟ್ಸ್ ಬೇಕಿದ್ರೂ ನಾವು ಹಾಕ್ಕೋಬೋದು. ಇದು ಆರಿದ ಮೇಲೆ ಇದನ್ನು ಡೈಮಂಡ್ ಇಲ್ಲಾಂದರೆ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಂಡು ನಾವು ಇದನ್ನು ತಿನ್ಬೋದು. ಕಡಿಮೆ ಟೈಮಲ್ಲಿ ಈ ರೀತಿ ನಾವು ಒಂದು ಸಿಂಪಲ್ ಡಿಶ್ನ ತಯಾರಿಸ್ಬೋದು.